ಉಡುಪಿ ಸಿಎಸ್ಐ ಲೊಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ನವಜಾತ ಶಿಶು ತೀವ್ರ ನಿಗಾ ಘಟಕದ ಉದ್ಘಾಟನೆಯನ್ನು ಸಿಎಸ್ಐ ಕೆಎಸ್ಡಿಯ ಬಿಷಪ್ ರೆವರೆಂಡ್ ಹೇಮಚಂದ್ರ ಕುಮಾರ್ ಶನಿವಾರ ನೆರವೇರಿಸಿದರು. ಬಳಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಲ್ಲಿ ಮಕ್ಕಳಿಗೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗುತ್ತವೆ. ಇವತ್ತು ನಮ್ಮ ಆಸ್ಪತ್ರೆಯ ಪೈಪೋಟಿಯಾಗಿ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿ ರೋಗಿಗಳಿಗೆ ಉತ್ತಮ ಚಿಕಿತ್ಸೆಯನ್ನು ನೀಡುತ್ತಿದೆ. ಜನ ಆಸ್ಪತ್ರೆಯ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಅದರಂತೆ ನಾವು ಬಡ ಆರ್ಥಿಕವಾಗಿ ಹಿಂದುಳಿದವರಿಗೂ ಚಿಕಿತ್ಸೆ ನೀಡಿ ಎಲ್ಲರಿಗೂ ಮಾದರಿಯಾಗಬೇಕಾಗಿದೆ ಎಂದರು. ಮುಖ್ಯ ಅತಿಥಿಯಾಗಿ ಐಎಂಎ ಉಡುಪಿ ಕರಾವಳಿ ಅಧ್ಯಕ್ಷ ಡಾಕ್ಟರ್ ಅಶೋಕ್ ಕುಮಾರ್ ಮಾತನಾಡಿ, ಮಕ್ಕಳು ಸಾವನ್ನಪ್ಪುವ ಸಂಖ್ಯೆಯನ್ನು ಕೂಡ ಈ ಕೇಂದ್ರದಿಂದ ಕಡಿಮೆ ಮಾಡಬಹುದಾಗಿದೆ ಎಂದು ಹೇಳಿದರು. ಅಧ್ಯಕ್ಷತೆಯನ್ನು ವಹಿಸಿದ್ದ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಸುಶೀಲ್ ಜತ್ತನ್ನ ಮಾತನಾಡಿ, ಹುಟ್ಟಿದ ಮಗುವಿಗೆ ಮೊದಲ 24 ಗಂಟೆಗಳ ಕಾಲ ಉತ್ತಮ ಆರೈಕೆ ಸಿಗದೆ 50% ಮಗು ಸಾವನ್ನಪ್ಪುತ್ತಿವೆ. ಇದನ್ನು ಮನಗಂಡು ಸುಸಜ್ಜಿತ ನಿಗಾ ಘಟಕವನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಮಕ್ಕಳ ತಜ್ಞರಾದ ಡಾಕ್ಟರ್ ಗುರುಪ್ರಸಾದ್ ಶೆಟ್ಟಿ, ಡಾಕ್ಟರ್ ಜನಾರ್ದನ ಪ್ರಭು, ಡಾಕ್ಟರ್ ಮನೋಹರ ಬೋಳೂರು ಉಪಸ್ಥಿತರಿದ್ದರು. ಸ್ವಾಮಿಯಲ್ಲಿ ಪ್ರೀತಿ ಮಾತಾಡ್ತೇವೆ. ನಿನ್ನ ಆಶೀರ್ವಾದ ಎಂದೆಂದಿಗೂ ನನ್ನ ಸೇವೆಯನ್ನು ಮಾಡುವಂತ ಮಿಷನ್ ಆಸ್ಪತ್ರೆಗೆ ತಗೊಂಡು ವಿವಿಧ ರೀತಿಯಲ್ಲಿ ನೀನು ಮುನ್ನಡೆಸಿದ್ದಿ, ಆಶೀರ್ವಾದವನ್ನು ಅನುಗ್ರಹ ಮಾಡಿದ್ದಿ. ವಿಶೇಷವಾಗಿ ಪ್ರಶಂಸಿದವರನ್ನಾಗಿ ಮೂಲಕವಾಗಿ ಅಭಿವೃದ್ಧಿ ಕಡೆಗೆ ಕಾಣುತ್ತೆ. ಅಗತ್ಯವಿರುವ ಚಿಕಿತ್ಸೆಗೆ ಸಾಧನವಾಗಿರುವಂಥ ಪ್ರತಿಯೊಂದು ಯೂನಿಟನ್ನು ಪ್ರಾರಂಭಿಸಲಿಕ್ಕಾಗುವಂಥ ನನ್ನ ಸಹಾಯ ಕೃಪೆಯನ್ನು ನೀನು ವೈವಿಧ್ಯವಾಗಿ ದಯಪಾಲಿಸಿ. ಈಗಲೂ ಕೂಡ ಸ್ವಾಮಿ ಅಲ್ಟ್ರಾಸೌಂಡ್ ಈ ಯಂತ್ರವನ್ನು ಕೈಗೊಳಿಸ್ತೇವೆ. ಈ ಮೂಲಕವಾಗಿ ರೋಗ ಪತ್ತೆ ಹಚ್ಚುವಂಥ ಕಾರ್ಯದಲ್ಲಿ ಸ್ವಾಮಿ ಸೇವೆ ಮಾಡುವಂಥ ಸಹಾಯ ಮಾಡುವಂಥ ಸೇವೆ ಪಡೆದುಕೊಳ್ಳುವಂಥ gracious presence, guidance and inspiring words. Your presence means a lot to us. Thank you, Bishop Ayya. ಅಂತ ಹೇಳಿದ್ರೆ ಈಗ ಧನಂಜಯ ಸರ್ ಇರ್ಬೋದು, ಒಂದೊಂದು 75 ವರ್ಷದ ಒಬ್ಬ ಏಜ್ಡ್ ಪೇಷಂಟ್ ಅನ್ನು ಸೇವ್ ಮಾಡಿದ್ರೆ ಅವನಿಗೆ ಒಂದು 10 ರಿಂದ 15 ವರ್ಷದ ಲೈಫ್ ಕೊಡ್ಬೋದು. ಆದರೆ ನಾವು ಒಂದು ನ್ಯೂ ಬಾರ್ನ್ ಬೇಬಿಯನ್ನು ಸೇವ್ ಮಾಡಿದರೆ 75 ರಿಂದ 100 ವರ್ಷದ ಆಯುಷನ್ನು ಆ ಮಗುವಿಗೆ ಕೊಟ್ಟು ಅದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಯಾವ ಡಾಕ್ಟ್ರಿಗೆ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮತ್ತೊಮ್ಮೆ ಸುಶೀಲ್ ದತ್ತನ ಸರ್ ಹಾಗೂ ಅವರ ಟೀಮ್ಗೆ ಮತ್ತೊಮ್ಮೆ ವಂದಿಸ್ತಾ ನೀವು NIS ಅನ್ನು ಆರಂಭಿಸಿದ್ದಕ್ಕೆ ಕಂಗ್ರ್ಯಾಚುಲೇಷನ್. All persons can do great things, but all of us can do small things with great love. Small things, ಸಣ್ಣ ಪುಟ್ಟಾಣಿಗಳು, ಸಣ್ಣ ಶಿಶುಗಳು ಅಥವಾ ಏನಾದರೂ ಆಗಲಿ, ನಮ್ಮ ಒಂದು ಪ್ರಾಮಿಸ್ ಏನಂತ ಹೇಳಿದರೆ, ಮಿಷನ್ ಆಸ್ಪತ್ರೆಯಲ್ಲಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸಣ್ಣ ಸಣ್ಣ ಕಾರ್ಯಗಳನ್ನು ಮಹಾಪ್ರೀತಿಯಿಂದ ನಾವು ನೆರವೇರಿಸ್ತೇವೆ ಎಂದು ಹೇಳಿ ನಮ್ಮ ಒಂದು ಪ್ರಾಮಿಸ್ ಕೊಟ್ಟು ನಾನು ನಿಮ್ಮ ಲಂಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ ನಿಮಗೆಲ್ಲರಿಗೂ ಗೊತ್ತು, 1923ನೇ ಇಸ್ವಿಯಲ್ಲಿ ಒಂದು 6 ಬೆಡ್ ಹೆರಿಗೆ ಹಾಸ್ಪಿಟಲ್ ಆಗಿ ಅದು ಸ್ಥಾಪಿಸಲಾಗಿದೆ. 6 ಬೆಡೆಡ್ ಮೆಟರ್ನಿಟಿ ಯೂನಿಟ್. ಈಗ ಅದು 100ಗಿಂತ ಜಾಸ್ತಿ ಬೆಡ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿದೆ. ಆದರೂ ಇನ್ನೂ ಕೂಡ ಅದು ಪ್ರಸಿದ್ಧವಾದದ್ದು ಮೆಟರ್ನಿಟಿ ಸರ್ವಿಸಸ್ಗೆ. ಕೃತಜ್ಞತೆ ಸಲ್ಲಿಸ್ತೇನೆ. ಅವರ ಸೇವೆ ಆರೋಗ್ಯದಲ್ಲಿ ಅವರಿಗೆ ಇನ್ನೂ ಹೆಚ್ಚು ಎರಡು ಜವಾಬ್ದಾರಿ ಇದೆ. ಅದೇ ಇಲ್ಲಿ ಅವರಿಗೆ ಅಷ್ಟು ಅನಿಸೋದಿಲ್ಲ, ಆದರೆ ಅವೆರಡು ತುಂಬ ಎಷ್ಟು ಕೇಳಿದ್ರು ಸಾಲು ಅಷ್ಟು ಇದೆ. ಆದರೆ ಆ ಜವಾಬ್ದಾರಿ ಸಹ ಅವರು ನಿಭಾಯಿಸ್ತಾ ಇದ್ದಾರೆ. ದೇವರವರಿಗೆ ಅಂತ ಮಾನಸಿಕ ಶಕ್ತಿ, ದೈವ ಆರೋಗ್ಯವನ್ನು ಕೊಡಿ. ಯಾರನ್ನೂ ಸಹ ದೇವರು ಸುಮ್ಮನೆ ನೇಮಕ ಮಾಡಲಿಲ್ಲ.
There's such a wonderful place is this one. So many patients are coming, delivery. So and you have a good number of small babies which requires care. So because our district ಆಯ್ತಾಯಿತು ಇನಿಷಿಯಲಿ ಇದರಲ್ಲಿ 10 ವರ್ಷದ ಮುಂಚೆ ನಾವು ಪೇಷಂಟ್ ಯಾರು ಕೂಡ ಕೇಳ್ತಿರ್ಲಿಲ್ಲ ಮಿಷನ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀವಿ ಅಂತ. ಲಾಸ್ಟ್ 10 ಇಯರ್ಸಿಂದ ಪೇಷಂಟ್ಸ್ ಆರ್ ಆಸ್ಕಿಂಗ್ ನೀವು ಮಿಷನ್ ಹಾಸ್ಪಿಟಲ್ ಬರ್ತೀರಾ ಅಲ್ಲಿ ಅಡ್ಮಿಟ್ ಆಗೋದಾ ನಾವು ಅಂತ. ದಟ್ ಈಸ್ ದ like improvement that has happened during our director's time period now. Now people are asking that they want to get admitted in CSI hospital, Mission Hospital. And we are admitting the cases, pediatric cases. And initially during few years, I think we got few babies, newborn babies from Mission Hospital, and we took it to the high tech and saved those babies also, sick babies also. And they used to refer to our hospital because I was visiting here. And then I told Deepa madam that a lot of deliveries ನೀವು ಯಾಕೆ ಒಂದು ನೈಸ್ ಸ್ಟಾರ್ಟ್ ಮಾಡಬಾರ್ದು, ಇದು 1 year ಬ್ಯಾಕ್ ನಾನು ಹೇಳಿದ್ದು. ಅದಕ್ಕೆ ಅವರು ನೋಡೋಣ ಅಂತ ಹೇಳಿದ್ರು ಅಷ್ಟೇ. ಯಾಕಂದರೆ ಹೆಚ್ಚಿನ ಬೇಬೀಸ್ ಎಲ್ಲ ಮಣಿಪಾಲಕ್ಕೆ ಕಳಿಸ್ಬಿಡೋದು. ಆ್ಯಂಡ್ ಎವ್ರಿ ಮಿನಿಟ್ ಈಸ್ ಇಂಪಾರ್ಟೆಂಟ್ ಆಸ್ ಅವರ್ ಡೈರೆಕ್ಟರ್ ಟೋಲ್ಡ್. ಫಾರ್ ಎವ್ರಿ ಮಿನಿಟ್ there is a 0.1 degree fall in the temperature of the baby, and hypothermia is the most important. ಇವತ್ತು ಕಾರಣ ನಮ್ಮ ನಿಯೋನೇಟ್ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಬೋಳೂರ್ ಹಾಗೂ ನಿಯೋನೇಟಾಲಜಿಸ್ಟ್ ಡಾಕ್ಟರ್ ಗುರುಪ್ರಸಾದ್ ಶೆಟ್ಟಿ ಹಾಗೂ ಡಾಕ್ಟರ್ ಜನಾರ್ದನ್ ಪ್ರಭು ಅವರಿಗೆ ನಾನು ವಂದನೆಯನ್ನು ತಿಳಿಸ್ತೇನೆ ಹಾಗೂ ಕೃತಜ್ಞತೆಯನ್ನು ತಿಳಿಸ್ತೇನೆ. ಯಾಕಂದರೆ ಅವರ ಸಹಾಯ ಇಲ್ಲದಿದ್ದರೆ ಇವತ್ತು ಆ ಘಟಕವನ್ನು ಉದ್ಘಾಟಿಸಲು ಆಗ್ತಿದ್ದಿಲ್ಲ. ಈ ನವಜಾತ ಶಿಶು ಆರೋಗ್ಯ ಘಟಕ ಇದು ಕೇವಲ ನವಜಾತ ನಿಯೋನೇಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲ. ದಿಸ್ ಇಸ್ ಎ ಡಿಪಾರ್ಟ್ಮೆಂಟ್ ಆಫ್ ಹೋಪ್ ಫಾರ್ ಎವ್ರಿ ನ್ಯೂಬಾರ್ನ್ ಚೈಲ್ಡ್, ದ ಫ್ಯೂಚರ್ ಫಾರ್ ಎವ್ರಿ ನ್ಯೂಬಾರ್ನ್ ಚೈಲ್ಡ್. ಯಾಕಂತ ಹೇಳಿದರೆ ಡಾಕ್ಟರ್ ಅಶೋಕ್ ಕುಮಾರ್ ಅವರು ಹೇಳಿದ ಹಾಗೆ 40% 40% ಡೆತ್ಸ್ ನಿಯೋನೇಟಲ್ ಡೆತ್ಸ್ ಆಗೋದು ಫಸ್ಟ್ 24 hours, and 50% of maternal deaths happen in the first 24 hours. So first 24 hours is very critical, very crucial. It is our duty, ನಮ್ಮ ಕರ್ತವ್ಯ ಅದನ್ನು ಆ ಮಗು ಹುಟ್ಟಿದ ಮಗು. ಹಾಗೆ ಇಲ್ಲಿ ನೆರೆದ ನಮ್ಮ ವೈದ್ಯ ಮಿತ್ರರು ಹಾಗೆ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಇವರಿಗೆಲ್ಲರಿಗೂ ವಂದಿಸುತ್ತಾ ಒಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. 2000 ಇಸವಿಯಲ್ಲಿ ನಾನು ಉಡುಪಿಗೆ ಫಸ್ಟ್ ಟೈಮ್ ಪೀಡಿಯಾಟ್ರಿಷಿಯನ್ ಆಗಿ ಬಂದು ಹೈಟೆಕ್ ಮೆಡಿಕಲ್ ಹಾಸ್ಪಿಟಲ್ ಜಾಯ್ನ್ ಆದೆ. ಆಲ್ಮೋಸ್ಟ್ 25 years ಆಫ್ ಸರ್ವಿಸ್. ನಮ್ಮಲ್ಲಿ ಸಾಧಾರಣ 100 ಡೆಲಿವರಿ ಪ್ಲಸ್ ಆಗ್ತಾಯಿತ್ತು. ಆವಾಗ ನಾನು ಸ್ಟಾರ್ಟಿಂಗ್ ಬಂದಾಗ 100 ಡೆಲಿವರೀಸ್ ಆಗ್ತಾಯಿತ್ತು. ಆ್ಯಂಡ್ ಯಾವುದೇ ಬೇಬಿ ಸಿಕ್ಕಾದ ತಕ್ಷಣ ನಾವು ರೆಫರ್ ಮಾಡ್ತಾ ಇದ್ದಾರೆ, ಮಂಗಳೂರು ಇಲ್ಲ ಅಂದರೆ. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ವಿಷಯ ಅಂದರೆ ಭಾಳಷ್ಟು ಆರ್ಫನೇಜ್ ಬೇಬಿಗಳು ಬರ್ತಾಯಿತ್ತು ನಮಗೆ. ಎಲ್ಲೆಲ್ಲಿ ನಮ್ಮ ಉಡುಪಿ ಪರಿಸರದಲ್ಲಿ ಎಲ್ಲಿ ಮಕ್ಕಳನ್ನೆಲ್ಲ ಡಸ್ಟ್ಬಿನ್ನಿಗೆ ಹೋಗಿ ಇನ್ನೆಲ್ಲೋ ಹಾಕಿದ ತಕ್ಷಣ ಗೌರ್ಮೆಂಟಿದ್ದು ಫಸ್ಟ್ ಕೆಲಸ ಅಂದರೆ ಮುನ್ಸಿಪಾಲ್ಟಿದು ಹೈಟೆಕ್ ಹಾಸ್ಪಿಟಲ್ ತಂದು ಹಾಕೋದು. ಭಾಳಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಲ್ಲಿ. ಅಂದರೆ ಹಣದ ವಿಷಯದಲ್ಲಿ ಹಾಸ್ಪಿಟ್ಲಿಂದ ಯಾವುದೇ ಸಮಸ್ಯೆ ಇರಲಿಲ್ಲ. ಅದರಿಂದ ಬೆನಿಫಿಟ್ ಇಲ್ಲದೇ ಇದ್ದರೂ ಕೂಡ ಅವರನ್ನು ಬದುಕಿಸಲಿಕ್ಕೆ ನಮ್ಮ ಬೇಸಿಕ್ ಕೇರ್ ಅಂತ ಹೇಳ್ತೀವಿ ನಾವು, ಅಥವಾ ಪ್ರೈಮರಿ NICU ಅಥವಾ ಫಸ್ಟ್ ಬೇಸಿಕ್ ಕೇರ್ ಕೊಟ್ಟು ಸಾಧ್ಯವಾದಷ್ಟು ಬದುಕಿಸ್ತಾ ಇತ್ತು. ಸುಮಾರು 10 ವರ್ಷಗಳು ಕಳೆದ ಮೇಲೆ ನನಗನ್ನಿಸೋದು ನಾವು ಸ್ವಲ್ಪ ಅದರಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡ್ಬಂದರೆ, ಫೆಲೋಶಿಪ್ ಮಾಡಿದರೆ ಇನ್ನಷ್ಟು